ನಿಮಗೆ ಗೊತ್ತಾ ಯಾವೊಂದು ಬಿಸ್ನೆಸ್ ಗುಣಮಟ್ಟವಾಗಿ ಮತ್ತು ನಂಬಿಕೆಯಾಗಿರುತ್ತೆ ಅಂತ? ಅದು ISO ಸರ್ಟಿಫಿಕೇಷನ್. ಇವತ್ತು ನಾನು ನಿಮಗೆ ಈ ವಿಡಿಯೋಲಿ ಟಾಪ್ 5 ISO ಸರ್ಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ, ನೀವೇನಾದರೂ ಹೊಸ ಬಿಸ್ನೆಸ್ಸು ಅಥವಾ ಆಲ್ರೆಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ಬಿಸ್ನೆಸ್ಗೆ ಆಗಿರುವ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಾಗಿರಬೇಕು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತಂದರೆ ನನ್ನ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಅದರಲ್ಲಿ PDF ಕನೆಕ್ಟ್ ಆಗಿರುತ್ತೆ, ಅದನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳಿ. ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡಿಂದ. ಮೊದಲನೇದಾಗಿ ISO ಅಂದರೆ ಏನು ಅಂತ ನೋಡಿ ಕೇಳೋಣ. ISO ಅಂತಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅಂತ. ಈ ISO ಸರ್ಟಿಫಿಕೇಷನ್ ಕಂಪನಿ ಮತ್ತು ಕಸ್ಟಮರ್ ಮಧ್ಯೆ ನಂಬಿಕೆ ಮತ್ತು ಗುಣಮಟ್ಟವನ್ನು ಉಳಿಸುವುದು. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ನಿಮ್ಮ ಕಂಪನಿ ISO ಸರ್ಟಿಫೈಡ್ ಆಗಿದ್ದರೆ ಕಂಪನಿ ಮತ್ತು ಕಸ್ಟಮರ್ ಮಧ್ಯೆ ಒಂದು ನಂಬಿಕೆಯನ್ನು ಉಳಿಸಿ ಅದು ಒಂದು ಪ್ರೆಸ್ಟೀಜನ್ನು ಕೊಡುತ್ತೆ. ಈಗ ನಾನು ಟಾಪ್ 5 ISO ಸರ್ಟಿಫಿಕೇಷನ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡುತ್ತೇನೆ. ಮೊದಲನೇದಾಗಿ ISO 9001:2015 ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ QMS. ಹೆಸರು ತಕ್ಕ ಹಾಗೆ ಇದರಲ್ಲಿ ಕ್ವಾಲಿಟಿ ಅಂತ ಮೆನ್ಷನ್ ಆಗಿರುತ್ತೆ. ಕ್ವಾಲಿಟಿ ಅಂದರೆ ಗುಣಮಟ್ಟ ಎಂದು ಕನ್ನಡದಲ್ಲಿ ಕರಿತೀವಿ. ಈ ಒಂದು ISO 9001:2015 ಕಸ್ಟಮರ್ ಮಧ್ಯೆ ತುಂಬ ಜನಪ್ರಿಯವಾದ ಸರ್ಟಿಫಿಕೇಟ್ ಆಗಿರುತ್ತೆ. ಈ ಒಂದು ಸರ್ಟಿಫಿಕೇಟ್ ತಪ್ಪುಗಳನ್ನು ಕಡಿಮೆ ಮಾಡಿ ಪ್ರೊಸೆಸ್ನ ಇಂಪ್ರೂವ್ ಮಾಡಿ ಕಸ್ಟಮರ್ಸ್ ಮಧ್ಯೆ ಒಂದು ಒಳ್ಳೆ ಟ್ರಸ್ಟನ್ನು ಬೆಳೆಸ್ಕೊಡುತ್ತೆ. ಈ ಒಂದು ISO 9001:2015 ಸರ್ಟಿಫಿಕೇಟ್ ದೊಡ್ಡ ಕಂಪನಿಯಿಂದ ಚಿಕ್ಕ ಕಂಪನಿವರೆಗೂ ಯಾರು ಬೇಕಾದರೂ ಮಾಡ್ಬೋದು. ಎರಡನೇದಾಗಿ ISO 27001 ಇನ್ಫಾರ್ಮೇಷನ್ ಸೆಕ್ಯೂರಿಟಿ. ಈ ಒಂದು ISO ಡೇಟಾ ರಕ್ಷಣೆಗಾಗಿ ಸಿಗುತ್ತೆ. ಈ ಒಂದು ISO 27001 ಸರ್ಟಿಫಿಕೇಟ್ ನಿಮ್ಮ ಕಸ್ಟಮರ್ಸ್ ಮಧ್ಯೆ ಮತ್ತು ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಹ್ಯಾಕರ್ಸ್ಗಳಿಂದ ರಕ್ಷಿಸುತ್ತೆ. ಈ ISO 27001 IT ಕಂಪ್ನೀಸ್, ಬ್ಯಾಂಕ್ ಮತ್ತು MNC ಕಂಪ್ನಿ ಜೊತೆಗೆ ಆನ್ಲೈನಲ್ಲಿ ಮಾಡ್ತಾ ಇರುವ ಬಿಸ್ನೆಸ್ಗಳಿಗೆ ತುಂಬ ಅಗತ್ಯವಾಗಿರುತ್ತೆ. 3ನೇ, 4ನೇ ಮತ್ತು 5ನೇ ISO ಸರ್ಟಿಫಿಕೇಷನ್ ತಿಳ್ಕೊಳ್ಳೋಕೆ ಮುಂಚೆ ನಿಮ್ಗೇನಾದರೂ ISO ಮಾಡಬೇಕಾಗಿದ್ರೆ ಅಥವಾ ISO ರಿಲೇಟೆಡ್ ಏನಾದರೂ ಕ್ವೈರೀಸ್ ಇದ್ದರೆ ಸ್ಕ್ರೀನಲ್ಲಿ ಕಾಣ್ತಾ ಇರುವ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡಿ. ಮೂರನೇದಾಗಿ ISO 14001 ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಪರಿಸರ ರಕ್ಷಣೆ. ಈ ಒಂದು ISO 14001 ನಿಮ್ಮ ಬಿಸ್ನೆಸ್ಸಿನ ಪರಿಸರ ಸಂರಕ್ಷಣೆಗಾಗಿ ಅನುಕೂಲವಾಗಿರುತ್ತೆ. ಈ ISO 14001 ನಿಮ್ಮ ಕಂಪನಿಯಲ್ಲಿರುವ ವೇಸ್ಟ್ ಮ್ಯಾನೇಜ್ಮೆಂಟ್, ಎನರ್ಜಿ ಮತ್ತು ಪೊಲ್ಯೂಷನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ ನಿಮ್ಮ ಕಂಪನಿಯನ್ನು ಗುಣಮಟ್ಟವಾಗಿ ಮತ್ತು ಕ್ವಾಲಿಟಿಯಾಗಿ ಪ್ರೊಸೆಸ್ ಮಾಡಲು ಈ ಒಂದು ISO 14001 ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ. ಉತ್ಪಾದನೆ ಮಾಡುವ ಬಿಸ್ನೆಸ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡುವ ಬಿಸ್ನೆಸ್ಗೆ ಈ ಒಂದು ISO 14001 ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾಲ್ಕನೇದಾಗಿ ISO 45001 ಆಕ್ಯುಪೇಷನಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ. ಈ ISO 45001 ಕಂಪನಿಯಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ಗೆ ಸುರಕ್ಷತೆಯಿಂದ ಕಾಪಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿಯಲ್ಲಿ ಎಂಪ್ಲಾಯೀಸ್ಗಳಿಗೆ ಏನಾದರೂ ಗಾಯ ಆಗಿದ್ರೆ ಅಥವಾ ಅಪಘಾತ ಆಗಿದ್ರೆ ಅದನ್ನು ತಡೆಯಲು ಈ ISO ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ISO 45001 ದೊಡ್ಡ ಕಂಪನೀಸ್ಗಳು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ತುಂಬ ತಗೋತಾರೆ. ಕೊನೆಯದಾಗಿ ISO 22000 ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್. ಇದು ನಾವು ತಯಾರಿಸುವ ಆಹಾರವನ್ನು ಸ್ವಚ್ಛ ಮತ್ತು ಆರೋಗ್ಯಕರವಾಗಿದೆ ಎಂದು ಖಚಿತಪಡಿಸುವುದು. ಈ ಒಂದು ISO 22000 ದೊಡ್ಡ ರೆಸ್ಟೋರೆಂಟ್ ಮತ್ತು ಹೋಟೆಲ್ಸ್ಗಳಲ್ಲಿ ಮೋಸ್ಟ್ ಆಗಿ ಯೂಸ್ ಮಾಡ್ತಾರೆ. ಇವತ್ತು ನಾವು ಈ ವಿಡಿಯೋಲಿ ISO ಅಂದರೆ ಏನು, ಅದ್ರ ಜೊತೆಗೆ ಟಾಪ್ 5 ISO ಸರ್ಟಿಫಿಕೇಷನ್ ಬಗ್ಗೆ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಟ್ಟೆ. ಈ ಎಲ್ಲ ಥರದ ISO ಸರ್ಟಿಫಿಕೇಷನ್ ಗುಣಮಟ್ಟವಲ್ಲದೆ ಕಸ್ಟಮರ್ಸ್ ಮತ್ತು ಕಂಪನಿ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಮತ್ತು ನಂಬಿಕೆಯನ್ನು ಬೆಳೆಸುತ್ತದೆ. ಇದೇ ರೀತಿಯಾಗಿ ನಾನು ಇನ್ನೊಂದು ವಿಡಿಯೋ ಮೂಲಕ ಬರುತ್ತೇನೆ. ಅಲ್ಲಿಯವರೆಗೂ ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡಿಂದ.